ಒನ್ಸ್ ಅಗೇನ್ ರಿಪಬ್ಲಿಕ್ ಕನ್ನಡ ಸುದ್ದಿಗೆ ಸ್ವಾಗತ. ಪ್ರಜ್ವಲ್ ರೇವಣ್ಣ ಮೇ 31ನೇ ತಾರೀಕಿಗೆ ಭಾರತಕ್ಕೆ ಬರ್ತಾರಾ ಇಲ್ಲ ಮತ್ತೆ ಕಾಗೆ ಹಾರಿಸ್ತಾರಾ? SIT ಮುಂದೆ ಹಾಜರಾಗುವುದಾಗಿ ಪ್ರಜ್ವಲ್ ವಿಡಿಯೋ ಮಾಡಿ ಕಳಿಸಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆ ಮೇ 31ಕ್ಕೆ ಮುಂದೂಡಿಕೆ, ಶುಕ್ರವಾರವೇ ವಾಪಸ್ ಆಗ್ತಾರಾ? SIT ಮುಂದೆ ಅವರು ಹಾಜರಾಗ್ತಾರಾ? ಅವರು ಬಂದ ತಕ್ಷಣ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ ಅಥವಾ ನಿಲುವು ಬದಲಿಸ್ತಾರಾ ಪ್ರಜ್ವಲ್ ರೇವಣ್ಣ ಪ್ರಯಾಣ ಮುಂದೂಡುವ ಸಾಧ್ಯತೆ ಕೂಡ ಇದೆ. ಟಿಕೆಟ್ ಮಾಡಬಹುದು, ಅದು ಬೇರೆ. ಒಂದು ಕಡೆ ಶುಕ್ರವಾರವೇ ವಾಪಸ್ ಆಗ್ತಾರೆ, 31ಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಆದರೆ ಈ ಹಿಂದೆ ಕೂಡ ಬರ್ತೀನಿ ಅಂತ ಹೇಳಿದರು, ಕಾಗೆ ಹಾರಿಸಿದ್ರು. ಜಗ್ಗೇಶ್ ಹೇಳ್ತಾರಲ್ಲ ಕಾಗೆ ಹಾರಿಸೋದು ಅಂತೇಳಿ, ಬಿಳಿ ಕಾಗೆ, ಹಂಗೆ ಕಾಗೆ ಹಾರಿಸೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಸರ್ಕಾರದ, ಒನ್ಸ್ ಅಗೇನ್ ವೀಕ್ಷಕರು ಹೇಳ್ತಾ ಇದ್ದೀನಿ, ಸರ್ಕಾರದ ಅಧಿಕೃತ ಮಂತ್ರಿಯೊಬ್ಬರ ಹೇಳಿಕೆಯನ್ನು ಆಧರಿಸಿ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ಜರ್ಮನಿಯಲ್ಲಿ ಇಲ್ವಂತೆ ಪ್ರಜ್ವಲ್ ರೇವಣ್ಣ, ದುಬೈನಲ್ಲಿದ್ದಾರಂತೆ. ಜರ್ಮನಿಯಲ್ಲಿಲ್ಲ, ದುಬೈನಲ್ಲಿದ್ದಾರೆ. ದುಬೈಯ ಜಮೈರಾ ಹೋಟೆಲ್ನಲ್ಲಿ ವಾಸ್ತವ್ಯ. ಪ್ರತಿ ಹಂತದಲ್ಲಿ ಪ್ರಜ್ವಲ್ ಜೊತೆಗಿದ್ದಾರೆ ಹಾಸನದ ಹುಡುಗರು. ಯಾಕಂದರೆ ಜರ್ಮನಿಯಲ್ಲಿ ಹೋದರೆ ಇವರು ಮಾಡೋದಾದ್ರೂ ಏನು? ದುಬೈಗೆ ಒಂದು 10-20 ಸಲ ಹೋಗಿರ್ತಾರೆ, ಹಿಂದಿಯಲ್ಲಿ ಮ್ಯಾನೇಜ್ ಮಾಡ್ಬೋದು. ಆಮೇಲೆ ಕನ್ನಡಿಗರು ಕೂಡ ಬೇಕಾದಷ್ಟು ಇರ್ತಾರೆ. ದುಬೈನಲ್ಲಿದ್ದಾರಂತೆ, ದುಬೈನ ಪಾಮ್ ಜಮೈರಾ ಹೋಟೆಲ್ನಲ್ಲಿದ್ದಾರೆ ಅಂಥೇಳಿ ಸರ್ಕಾರದ ಉನ್ನತ ಮಂತ್ರಿಯೊಬ್ಬರು ಹೇಳಿದಂಥ ಮಾತು, ದೊಡ್ಡ ಮಟ್ಟದ ಮಂತ್ರಿಯೊಬ್ಬರು ಹೇಳಿದಂಥ ಮಾತು, ಅವರು ಆಫ್ ದ ರೆಕಾರ್ಡ್ ಹೇಳಿದಂಥ ಮಾತು. ದುಬೈನಲ್ಲಿದ್ದಾರೆ ಅಂತ. ಓಕೆ, ಅಜಯ್ ನಮ್ಮ ಕ್ರೈಮ್ ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಜಯ್, ಒನ್ಸ್ ಅಗೇನ್, ಈ ಹಿಂದೆ ಕೂಡ 1ನೇ ತಾರೀಕು ಬರ್ತೇನೆ ಅಂತ ಹೇಳಿದ್ರು, ಬರೋಕ್ಕಾಗಲಿಲ್ಲ ಅಥವಾ ಮುಂದೂಡಲ್ಪಟ್ಟಿ? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈಗ 31ನೇ ತಾರೀಕು ಬರ್ತೇನೆ ಅಂತ ಹೇಳಿದ್ರು. ಈ ನಡುವೆ ಗೃಹ ಸಚಿವರು ಒಂದು ಮಾತನ್ನು ಹೇಳಿದರು. ಅದೇನಪ್ಪ ಅಂತಂದರೆ 31ನೇ ತಾರೀಕು ಅವರ ಏನು ಅವರಿಗೆ ಕೊಡಲ್ಪಡುವಂಥ ಪಾಸ್ಪೋರ್ಟ್ ಅವಧಿ ಮುಗ್ದೋಗುತ್ತೆ ಅಂತ. ಅದು ತಪ್ಪು, ಹಾಗೇನಿಲ್ಲ. ನಾನಿವತ್ತು ಅದನ್ನು ನೋಡಿದೆ. ನೆಕ್ಸ್ಟು ನವಂಬರ್ ತನಕ ಅದಕ್ಕೆ ಅವಕಾಶ ಇದೆ. ಯಾಕೆಂತಂದರೆ ಸಂಸದರ ಅವಧಿ ಮುಗಿದ ತಕ್ಷಣ ಅದು ಕ್ಯಾನ್ಸಲ್ ಆಗಲ್ಲ, ಒಂದು 6 ತಿಂಗಳು ಟೈಮ್ ಕೊಡ್ತಾರೆ. ಯಾಕಂದರೆ ವಿದೇಶಕ್ಕೆ ಹೋಗಿದ್ರೆ ಹಂಗೆ ಓಡಿ ಬರೋಕ್ಕಾಗಲ್ಲ. ನಾನು ನೋಡಿದೆ, ಅವರ ಪಾಸ್ಪೋರ್ಟ್ನಲ್ಲಿ ಆ ನಂಬರ್ ಇದೆ. ಇಟ್ಸ್ ಓಕೆ. ಈಗ SITಗೂ ಗ್ಯಾರಂಟಿ ಇದೆ ಇವರು ಬರ್ತಾರೆ ಅಂತ, ನಂಬರ್ 1. ಎರಡನೇದಾಗಿ, ಕಾಂಗ್ರೆಸ್ ಸರ್ಕಾರದಲ್ಲಿರುವ ಉನ್ನತ ಸ್ಥಾನದಲ್ಲಿರುವ ಮಂತ್ರಿಯೊಬ್ಬರು ಹೇಳಿದ ಪ್ರಕಾರ ಅವರು ಜರ್ಮನಿಯಲ್ಲಿಲ್ಲ, ದುಬೈನಲ್ಲಿದ್ದಾರೆ. SITಗೆ ಈ ಮಾಹಿತಿಗಳಿದೆಯಾ ಅಜಯ್? ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ, ಏನಂದ್ರೆ ನೀವು ಹೇಳಿದ್ದು ಖಂಡಿತವಾಗ್ಲೂ ಸತ್ಯ. ಅಂದ್ರೆ ಅವರ ಒಂದು ಪಾಸ್ಪೋರ್ಟ್ ಏನೋ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಂತ ಏನು ನಾವು ಕರಿತೀವಿ, ಅದು 30/11/2024 ಕೂಡ ಇರುವಂತದ್ದು. ಅಂದ್ರೆ ಅಲ್ಲಿವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಆ ಒಂದು ಪಾಸ್ಪೋರ್ಟ್ ಅನ್ನ ಬಳಸಬಹುದಾಗತ್ತೆ. ಸೊ ಹೀಗಾಗಿ ಈಗಾಗಲೇ 4ನೇ ತಾರೀಕು ರಿಸಲ್ಟ್ ಬಂದ ತಕ್ಷಣದಲ್ಲಿ 3ನೇ ತಾರೀಕು ಯಾವುದೇ ರೀತಿಯಾಗಿ ಆ ಒಂದು ಪಾಸ್ಪೋರ್ಟ್ ರದ್ದಾಗೋದಿಲ್ಲ. ಆ ನಂತರವೂ ಕೂಡ ಅವರು ಆ ಒಂದು ಪಾಸ್ಪೋರ್ಟ್ ಅನ್ನು ಕೂಡ ಯೂಸ್ ಮಾಡಬಹುದು. ಆ ನಂತರ ಕೂಡ ಬರುವಂತ ಸಾಧ್ಯತೆಗಳು ಇರುತ್ತೆ. ಆದ್ರೆ ಅವ್ರೀಗ ಬರ್ತಾರ ಅಂದ್ರೆ ಮೊನ್ನೆ ಅವರೊಂದು ವಿಡಿಯೋ ಮಾಡಿಬಿಟ್ಟಿದ್ರು, ಆ ನಂತರ ಬರ್ತೀನಿ ಅಂತ ಒಂದು ಹೇಳಿಕೆಯನ್ನು ಸಹ ನೀಡಿದ್ರು. ಆದ್ರೆ ಈಗ ಬರ್ತಾರ ಅನ್ನೋ ಒಂದು ವಿಚಾರಕ್ಕೆ ಮತ್ತೊಂದು ಕ್ವಶನ್ ಮಾರ್ಕ್ ಬಿದ್ದಂಗಾಗಿದೆ. ಯಾಕೆ ಅಂತಂದ್ರೆ ಇವತ್ತು ಅವರು ಬೇಲ್ ಅರ್ಜಿಯನ್ನ ಸಲ್ಲಿಸಿದ್ರು, ಆದ್ರೆ ಬೇಲ್ ಅರ್ಜಿ ಇನ್ನೂ ಕೂಡ ಅವರಿಗೆ ಸಿಕ್ಕಿಲ್ಲ, ಅಂದ್ರೆ ಬೇಲ್ ಸಿಕ್ಕಿಲ್ಲ. ಸೊ ಹೀಗಾಗಿ ಅವ್ರು ಈ ಮತ್ತೊಂದು ಸ್ಟೆಪ್ ಹಿಂದೆ ಹೋಗ್ತಾರ ಅನ್ನೋ ಒಂದು ಅನುಮಾನ ಸಹ ಈಗಾಗಲೇ ವ್ಯಕ್ತವಾಗ್ತಿರುವಂತದ್ದು. ಸದ್ಯಕ್ಕೆ ಮುನಿಚ್ ಅಂದ್ರೆ ಜರ್ಮನಿಯಲ್ಲಿರುವಂತಹ ಮುನಿಚ್ ಎಂಬ ಸಿಟಿಯಿಂದ ಈಗಾಗಲೇ ಬೆಂಗಳೂರಿಗೆ ಟಿಕೆಟ್ ಬುಕ್ ಆಗಿರುವಂತದ್ದು. ಆದ್ರೆ ಈಗ ಅವರು ಅಲ್ಲಿಲ್ಲ, ಈಗ ದುಬೈನಲ್ಲಿ ಎಲ್ಲೋ ಒಂದ್ ಕಡೆ ಇದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಈಗ SITಗೂ ಕೂಡ ಒಂದ್ ರೀತಿ ಇದು ಯಕ್ಷ ಪ್ರಶ್ನೆ ಕೂಡ ಆಗಿರುವಂತದ್ದು. ಆ ವಿಡಿಯೋ ಎಲ್ಲಿಂದ ಬಂತು ಅಂತಾನು ಕೂಡ ಹುಡ್ಕೋದಕ್ಕೂ ಕೂಡ ಅವತ್ತಿಂದನೂ ಈಗಾಗಲೇ SIT ಸಾಕಷ್ಟು ತಂತ್ರಗಾರಿಕೆ ಮಾಡ್ತಿದ್ದಾರೆ. ಮತ್ತೆ ಎಕ್ಸ್ಪರ್ಟ್ಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಎಲ್ಲಿಂದ ವಿಡಿಯೋ ಬಂತು, ಯಾರು ಅಪ್ಲೋಡ್ ಮಾಡಿದ್ರು, ಫಸ್ಟ್ ಯಾರ ವಿಡಿಯೋನ ಹರಿಬಿಟ್ರು, ಆ ವಿಚಾರವನ್ನು ಕೂಡ ಈಗಾಗಲೇ SIT ಕೂಡ ತನಿಖೆ ಕೂಡ ಶುರು ಮಾಡಿರುವ
ಇರುವಂತದ್ದು. ಸೊ ಹೀಗಾಗಿ ಪ್ರಜ್ವಲ್ ರೇವಣ್ಣ ಮುನಿಚಿಂದ ಬರ್ತಾರ ಅಥವಾ ದುಬೈನಿಂದ ಬರ್ತಾರ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿದೆ. ಇಲ್ಲೂ ಕೂಡ ಯಾವುದೇ ರೀತಿಯಾದಂತ ಕ್ಲಾರಿಟಿ ಸದ್ಯಕ್ಕೆ ಇಲ್ಲ. ಬಹುತೇಕ ಅವರು ಕೂಡ ಈಗಾಗಲೇ ಒಂದ್ ಸ್ಟೆಪ್ ಬ್ಯಾಕ್ ಹೋಗಿರುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಅವರ ವಕೀಲರು ಕೂಡ ನಾಳೆಗೆ ಅರ್ಜಿಯನ್ನ ವಿಚಾರಣೆ ಮಾಡಿ ಅಂತ ಹೇಳಿ ತುರ್ತಾಗಿ ಮಾಡಿ ಅಂತಾನು ಕೂಡ ನ್ಯಾಯಾಧೀಶರ ಬಳಿಯಲ್ಲಿ ಒಂದು ಮನವಿಯನ್ನ ಮಾಡ್ತಾರೆ. ಆದ್ರೆ ನ್ಯಾಯಾಧೀಶರು ಇಲ್ಲ, SITಗೂ ಕೂಡ ಕಾಲಾವಕಾಶ ಬೇಕಾಗತ್ತೆ. ಸೊ ಹೀಗಾಗಿ ನೀವು 31 ಅಂದ್ರೆ ಮೇ 31ರವರೆಗೂ ಕೂಡ ಈ ಒಂದು ಅರ್ಜಿ ವಿಚಾರಣೆಯನ್ನ ಮುಂದೂಡಿದೀವಿ ಅನ್ನೋ ಮಾತನ್ನು ಸಹ ಹೇಳಿರುವಂತದ್ದು. ಜಯಪ್ರಕಾಶ್ ಶೆಟ್ಟಿ ಹೇಳೋದಾದ್ರೆ ಈಗಾಗಲೇ ಸಾಕಷ್ಟು ಒಂದ್ ರೀತಿ ಗೊಂದಲದ ಗೂಡಾಗಿರುವಂತದ್ದು. ಅವರ ಬಂದ ನಂತರವೇ ಅವರ ಬಂದ್ರು ಅಂತ ಹೇಳಿ ನೋಡ್ಬೇಕಾಗತ್ತೆ. ಅವರ ಅಲ್ಲಿವರೆಗೂ ಕೂಡ ನಾವು ಅವ್ರು ಬರ್ತಾರ ಇಲ್ಲೋ ಅನ್ನೋದು ವಿಚಾರವಾಗೂ ಸಾಕಷ್ಟು ಚರ್ಚೆಯಲ್ಲೇ ಇರುವಂತೆ ಅಂತಾನೆ ಹೇಳ್ಬೋದು. ಜಯಪ್ರಕಾಶ್ ಶೆಟ್ಟಿ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.